ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತಾ ಇದ್ದೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಾಮೆಂಟ್ ಸೆಷನ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ದಯಮಾಡಿ ಇದು ವಾಟ್ಸಪ್ ಕಾಲ್ ಮಾತ್ರ ಆಗಿರ್ತದೆ. ಅನೇಕ ಸಲ ನಾವು ನಿಮಗೆ ತಿಳಿಸಿದ್ದೇವೆ, ಅದಾಗಿಯೂ ಸಹ ಕೆಲವರು ಕೇಳ್ತಾರೆ, ನಾನು ನಿಮಗೆ ನಾರ್ಮಲ್ ಕಾಲ್ ಮಾಡಿದ್ದೇನೆ, ಅದಾಗಿಯೂ ಸಹ ನೀವು ರಿಸೀವ್ ಮಾಡ್ತಾ ಇಲ್ಲ, ಕಾಲ್ ಹೋಗ್ತಾ ಇಲ್ಲ. ಇದು ನಾರ್ಮಲ್ ಕಾಲ್ ಬರೋದಿಲ್ಲ, ಬರೀ ವಾಟ್ಸಪ್ ಕಾಲ್ ಮಾತ್ರ ಆಗಿರ್ತದೆ. ಸೊ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ನಾವು ನಮ್ಮ ನಾಲಿಗೆಯಿಂದ ಮಾತನಾಡುವಂಥ ಮಾತುಗಳು ಎಂಥದ್ದಾಗಿರಬೇಕಂದ್ರೆ ವಿಶ್ವಾಸದ ಮಾತುಗಳಾಗಿರಬೇಕು, ಹಾಗೂ ನಂಬಿಕೆಯ ಮಾತುಗಳಾಗಿರಬೇಕು, ಧೈರ್ಯದ ಮಾತುಗಳಾಗಿರಬೇಕು. ನಮ್ಮ ನಾಲಿಗೆಯಿಂದ ಬರುವ ಈ ಮಾತುಗಳು ಸಕಾರಾತ್ಮಕವಾಗಿ ಇಲ್ಲದೆ ಇದ್ದರೆ ನಮ್ಮ ಜೀವಿತದಲ್ಲಿ ನಾವು ದೇವರು ಇಟ್ಟಿರುವಂಥ ಆಶೀರ್ವಾದವನ್ನು ನಾವು ಕಳೆದುಕೊಳ್ತೇವೆ. ಅನೇಕ ಸಲ ದೇವರು ನಮಗೊಂದು ಆಶೀರ್ವಾದ ಇಟ್ಟಿರ್ತಾರೆ, ದೇವರು ನಮಗೊಂದು ಉದ್ದೇಶ ಇಟ್ಟಿರ್ತಾರೆ. ಆ ಉದ್ದೇಶವನ್ನು ನಾವು ಸ್ವತಂತ್ರಿಸಿಕೊಳ್ಳಲು, ಆ ಒಂದು ವಾಗ್ದಾನವನ್ನು ನಾವು ಸ್ವತಂತ್ರಿಸಿಕೊಳ್ಳಲು ಯಾಕೆ ಸಾಧ್ಯವಾಗೋದಿಲ್ಲ ಅಂದರೆ, ನಮ್ಮಲ್ಲಿ ಬರುವಂತಹ ಮಾತುಗಳು, ನಮ್ಮ ಹೃದಯದಲ್ಲಿರುವಂತಹ ಅವಿಶ್ವಾಸಗಳು, ಅಧೈರ್ಯದ ಮಾತುಗಳೇ ಕಾರಣವಾಗಿರ್ತದೆ. ದೇವರು ನಮಗೊಂದು ವಾಗ್ದಾನ ಇಟ್ಟಿದ್ದಾರೆ ಅಂದರೆ ನಾವು ಅದನ್ನು ಸ್ವತಂತ್ರಿಸಿಕೊಳ್ಳಬೇಕೆಂದ್ರೆ ನಮ್ಮ ಬಾಯಿಂದ ಬರುವ ಮಾತುಗಳು, ಮನಸ್ಸಿನಲ್ಲಿ ಏನಿರ್ತದೋ ಅದೇ ನಮ್ಮ ಮಾತಿನಲ್ಲಿ ಬರುವುದನ್ನು ನಾವು ಕಾಣ್ತೇವೆ. ನಮ್ಮ ಮನಸ್ಸಿನಲ್ಲಿ ಧೈರ್ಯ, ವಿಶ್ವಾಸ ಹಾಗೂ ನಂಬಿಕೆ ದೇವರ ಮೇಲೆ ಇರುವುದಾದರೆ ನಮ್ಮ ಬಾಯಲ್ಲೂ ಸಹ ಅದೇ ಅರಿಕೆಯ ಮಾತುಗಳು, ನಂಬಿಕೆಯ ಮಾತುಗಳು, ವಿಶ್ವಾಸದ ಮಾತುಗಳು, ಧೈರ್ಯದ ಮಾತುಗಳನ್ನು ನಾವು ಅರಿಕೆ ಮಾಡ್ತೇವೆ. ಆದರೆ ಯಾವಾಗ ನಮ್ಮ ಮನಸ್ಸಿನಲ್ಲಿ ಇಂತಹ ಧೈರ್ಯ ಇರೋದಿಲ್ವೋ ಆಗ ನಮ್ಮ ಮಾತು ಕೂಡ ಹೇಗಿರ್ತದೆ ಅಂದರೆ ಅವಿಶ್ವಾಸದಿಂದ ತುಂಬಿರ್ತದೆ. ಸತ್ಯವೇದದಲ್ಲಿ ನಾವು ಕಾಣ್ತೇವೆ, ದೇವರಿಟ್ಟಿರುವಂಥ ವಾಗ್ದಾನವನ್ನು, ದೇವರು ಕೊಟ್ಟಿರುವಂಥ ವಾಗ್ದಾನವನ್ನು ತಮ್ಮ ಬಾಯಿಂದ, ತಮ್ಮ ಅವಿಶ್ವಾಸದಿಂದ, ತಮ್ಮ ಅಧೈರ್ಯದಿಂದ ದೇವರ ಮೇಲೆ ಅಪನಂಬಿಕೆಯನ್ನು ತೋರಿಸಿ ದೇವರಿಟ್ಟಿರುವಂತಹ ವಾಗ್ದಾನವನ್ನು ಕಳೆದುಕೊಳ್ಳುವುದನ್ನು ನಾವು ಸತ್ಯವೇದದಲ್ಲಿ ಕಾಣ್ತೇವೆ. ಹಾಗೆ ಮುಖ್ಯವಾಗಿ ನಮ್ಮ ಅಪಜಯಕ್ಕೆ ಇನ್ನೂ ಮುಖ್ಯವಾದ ಕಾರಣವೇನೆಂದರೆ ನಮ್ಮ ಆಲಸ್ಯತನ. ನಾವು ತಡೆ ಮಾಡುವಾಗಲೇ, ಅನೇಕ ವಿಷಯಗಳಲ್ಲಿ ನಾವು ತಡೆ ಮಾಡುವಾಗಲೇ ದೇವರು ನಮಗೆ ಕೊಡುವಂತಹ ಆಶೀರ್ವಾದವನ್ನು, ವಾಗ್ದಾನವನ್ನು ನಾವು ಸ್ವತಂತ್ರಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಏಸಪ್ಪ, ಈ ಸುಂದರವಾದ ದಿನವನ್ನು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಕೊಟ್ಟಂತ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ಸಮಯದಲ್ಲಿ ವಾಕ್ಯವನ್ನು ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀವು ಕಾರ್ಯ ಮಾಡಬೇಕಾಗಿ, ನೀವು ಮಾತನಾಡಬೇಕಾಗಿ, ಆತ್ಮನ ನುಡಿಗಳಾಗಿರ್ಬೇಕಾಗಿ ಪ್ರಾರ್ಥಿಸ್ತೇವೆ. ಅಪ್ಪ, ನಮ್ಮ ಮರೆಮಾಚಿ ನೀವು ಪ್ರಕಟವಾಗಿರಿ, ಕೇಳುವಂತ ಹೃದಯಗಳನ್ನ ಸಂಧಿಸಿರಿ ದೇವರ, ಹೃದಯಗಳನ್ನ ಬದಲಾಯಿಸಬೇಕಾಗಿ, ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇವೆ. ರಾಜ, ನೀವು ಸಹಾಯ ಮಾಡಿ, ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆಯೇ, ಆಮೇನ್ ಆಮೇನ್. ಅರಣ್ಯಕಾಂಡ 13ನೇ ಅಧ್ಯಾಯ 30ನೇ ವಚನ ನಾವು ಓದಿಕೊಳ್ಳೋಣ. ಮೊದಲನೇದಾಗಿ, ಇಸ್ರಾಯೇಲರು ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟಲಾಗಿ ಕಾಲೇಬನು ಅವರನ್ನು ಸುಮ್ಮನಿರಿಸಿ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು ಎಂದು ಹೇಳಿದನು. ಇಲ್ಲಿ ನಾವು ಯಾವ ಸಂಭವದ ಕುರಿತಾಗಿ ತಿಳಿದುಕೊಳ್ಳಬಹುದೆಂದರೆ, ಇಸ್ರಾಯೇಲರನ್ನ ದೇವರು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ಫರೋಹನ ಕೈಯಿಂದ ಬಿಡಿಸಿ ತನ್ನ ಜನರಿಗೆ ವಾಗ್ದಾನ ಮಾಡಿದಂತಹ ಕಾನಾನ್ ದೇಶವನ್ನ ಕೊಡಬೇಕೆಂದು ದೇವರು ಈ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿಕೊಂಡು ಬರ್ತಾರೆ. ಸೊ ಇಲ್ಲಿ ಅವರು ಆ ಕಾನಾನ್ ದೇಶಕ್ಕೆ ಸೇರುವಂತ ಸಮಯದಲ್ಲಿ ಅವರು ಐಗುಪ್ತ ದೇಶದಲ್ಲಿಯೇ ಬೆಳೆದ ಕಾರಣ ಅವರು ಬರೀ ಐಗುಪ್ತ ದೇಶದ ಆಚಾರ ವಿಚಾರಗಳಲ್ಲಿಯೇ ಹೆಚ್ಚಾಗಿದ್ರು. ಆದ ಕಾರಣ ದೇವರು ಅವರಿಗೆ ಪ್ರತ್ಯೇಕವಾದಂತಹ ಒಂದು ನಿಯಮವನ್ನ ನೇಮಿಸಿದ್ದನ್ನು ನಾವು ಯಾಜಕ ಕಾಂಡದಲ್ಲಿ ಹಾಗೂ ದೇವರು ಆಜ್ಞೆಯನ್ನ ಕೊಟ್ಟಿದ್ದನ್ನ ವಿಮೋಚನಾ ಕಾಂಡದಲ್ಲಿ ಕಾಣಲ್ಪಡ್ತೇವೆ. ಈಗ ಅವರು ಕಾನಾನ್ ದೇಶಕ್ಕೆ ಸೇರಲ್ಪಡಬೇಕು. ಸೇರುವುದಕ್ಕಿಂತ ಮುಂಚೆ ಇಲ್ಲಿ 13ನೇ ಅಧ್ಯಾಯದಲ್ಲಿ ಸಂಚಾರವನ್ನ ಮಾಡ್ಲಿಕ್ಕೆ ಹೇಳ್ತಾರೆ. ಯಾಕೆ ಸಂಚಾರವನ್ನ ಮಾಡ್ಲಿಕ್ಕೆ ಹೇಳ್ತಾರೆ ಅಂದ್ರೆ, ಇಲ್ಲಿ ಇರುವಂತ ಯಾರೂ ಕೂಡ, ಮೋಶೆಯೂ ಸಹ ಅಲ್ಲಿರುವಂತ ಕಾನಾನ್ ದೇಶವನ್ನ ನೋಡಿಲ್ಲ. ಸೊ ಅವರು ಏನಂತ ಹೇಳ್ತಾರೆ ಅಂದ್ರೆ, 13ನೇ ಅಧ್ಯಾಯ
ಒಂದರಿಂದ ನೀವು ಓದಿಕೊಳ್ಳುವಾಗ ಅಲ್ಲಿ ನಾವು ಕಾಣ್ತೇವೆ, ಪ್ರತಿಯೊಂದು ಕುಲದಲ್ಲಿ ಒಬ್ಬೊಬ್ಬರನ್ನ ಮುಖ್ಯಸ್ಥರನ್ನ ಆರಿಸಿಕೊಂಡು ಕಾನಾನ್ ದೇಶವನ್ನ ಸಂಚರಿಸಿ ನೋಡುವುದಕ್ಕೆ ಮೋಶೆ ಅವರನ್ನ ಕಳಿಸಲ್ಪಡುವುದನ್ನ ಕಾಣ್ತೇವೆ. ಆಗ ಮೋಶೆ ಹೇಳ್ತಾರೆ, ನೀವು ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯದ ಮಾರ್ಗವಾಗಿ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಆ ದೇಶದ ಸಂಗತಿಯನ್ನೆಲ್ಲ ನೋಡಿ ತಿಳಿದುಕೊಳ್ಳಬೇಕು. ಅಲ್ಲಿನ ನಿವಾಸಿಗಳು ಬಲಿಷ್ಠರೋ ಬಲಹೀನರೋ, ಬಹಳ ಮಂದಿಯೋ ಸ್ವಲ್ಪ ಮಂದಿಯೋ, ಆ ದೇಶವು ಒಳ್ಳೆದೋ ಕೆಟ್ಟದ್ದೋ, ಅವರ ವಾಸಸ್ಥಾನ, ಪಾಳೆಯಗಳು, ಕೋಟೆಗಳು, ಭೂಮಿಯೋ ಸಾರವಾದದ್ದೋ ನಿಸ್ಸಾರವಾದದ್ದೋ, ಮರಗಳುಳ್ಳದ್ದೋ ಬಯಲೋ ನೋಡಿ ತಿಳಿದುಕೊಳ್ಳಬೇಕು. ಅದಲ್ಲದೆ ದೇಶದ ಉತ್ಪನ್ನಗಳಲ್ಲಿ ಕೆಲವನ್ನು ಸಾಹಸ ಮಾಡಿ ತರಬೇಕೆಂದು ಬೋಧಿಸಿದನು. 12 ಕುಲದವರಿಂದ ಒಬ್ಬೊಬ್ಬರನ್ನ ಆರಿಸಿಕೊಂಡು ಆ ದೇಶವನ್ನ ಸಂಚಾರ ಮಾಡಲಿಕ್ಕೆ ಇಲ್ಲಿ ಮೋಶೆ ಕಳಿಸುವುದನ್ನ ಕಾಣ್ತೇವೆ. ಈಗ ಈ 12 ಜನ ಕಾನಾನ್ ದೇಶಕ್ಕೆ ಹೋಗ್ತಾರೆ. ಕಾನಾನ್ ದೇಶಕ್ಕೆ ಹೋದ ನಂತರ ಅಲ್ಲಿರುವಂತಹ ಎಲ್ಲವನ್ನ ಸಂಚಾರ ಮಾಡಿ ನೋಡಿಕೊಂಡು ಬರ್ತಾರೆ. ಇವರು ನೋಡಿಕೊಂಡು ಬಂದ ನಂತರ ಇವರಲ್ಲಿ ಈಗ ಇಸ್ರಾಯೇಲ್ ಜನರಿಗೂ ಮೋಶೆಗೂ ಬಂದು 12 ಕುಲದವರಲ್ಲಿ ಒಬ್ಬೊಬ್ಬರನ್ನ ಆರಿಸಿಕೊಂಡಿದ್ರಲ್ಲ, ಇವರೆಲ್ಲ ಬಂದು ಎಂತಹ ಫೀಡ್ಬ್ಯಾಕ್. ಈಗ ಅವರು ಏನಕ್ಕೆ ಹೋಗಿದ್ದಾರೆ ಅಂದರೆ ಸಂಚಾರ ಮಾಡಿ ಅಲ್ಲಿ ಹೇಗಿದೆ, ಅಲ್ಲಿ ಯಾವ ಥರ ಇದೆ, ಯಾಕೆಂದರೆ ಇವ್ರು ಯಾರು ಕೂಡ ನೋಡಿಲ್ಲ. ದೇವರು ಇವರಿಗೆ ವಾಗ್ದಾನ ಮಾಡಿದ ದೇಶವನ್ನ ಇವರು ಯಾರು ನೋಡಿಲ್ಲ. ಆದ ಕಾರಣ ಇವರು ಸಂಚಾರ ಮಾಡಿಕೊಂಡು ಹೇಗಿದೆ, ಅಲ್ಲಿನ ಜನರು ಹೇಗೆ, ಒಳ್ಳೆಯವರು ಕೆಟ್ಟವರು ಹೇಗಿದ್ದಾರೆ ಅಂತ ತಿಳಿದುಕೊಂಡು ಬರಲಿಕ್ಕೆ ಇವರು ಹೋಗಿರುವ ಸಮಯದಲ್ಲಿ ಅಲ್ಲಿ ನೋಡಿ ನಂತರ ಇವರು ತಿರುಗಿ ಬಂದು ಏನೆಂದು ಹೇಳ್ತಾರೆ ಅಂದ್ರೆ, 13ನೇ ಅಧ್ಯಾಯ 22ನೇ ವಚನ ಮೊದಲು ಓದೋಣ. ಅವರು ಬೆಟ್ಟವನ್ನು ಹತ್ತಿ ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯವನ್ನು ದಾಟಿ ಎಬ್ರೋನಿಗೆ ಬಂದರು. ಅಲ್ಲಿ ಅಹೀಮನ್, ಶೇಷೈ, ತಲೇಮೈ ಎಂಬ ಉನ್ನತರಾದ ಪುರುಷರು ಇದ್ದರು. ಹಾಗೆ 25-26ನೇ ವಚನದಲ್ಲಿ ಬಂದು ಅವರು ಮೋಶೆಗೆ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಸರ್ವ ಸಮೂಹದ ಜನರೊಟ್ಟಿಗೆ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಅವರು 40 ದಿವಸ ಆ ದೇಶವನ್ನ ಸಂಚರಿಸಿ ನೋಡಿದ ಮೇಲೆ ಪಾರಾನ್ ಅರಣ್ಯದಲ್ಲಿದ್ದ ಮೋಶೆ, ಆರೋಹಣ ಮತ್ತು ಇಸ್ರಾಯೇಲರ ಸರ್ವ ಸಮೂಹದವರ ಬಳಿಗೆ ಕಾದೇಶಿಗೆ ಬಂದು ಅವರಿಗೆ ಸಂಚಾರವನ್ನ ತಿಳಿಸಿ ಆ ದೇಶದ ಹಣ್ಣುಗಳನ್ನ ತೋರಿಸ್ತಾರೆ. ಹಾಗೆ ಆ ದೇಶಕ್ಕೆ ನಾವು ಹೋಗ್ತೇವೆ, ಅದು ದೇವರು ಹೇಳಿದ ಹಾಗೆ ಹಾಲು ಜೇನು ಹರಿಯುವಂತ ದೇಶ ಆಗಿದೆ, ಅಲ್ಲಿನ ಹಣ್ಣುಗಳು ಇಂಥವಾಗಿದೆ. ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು. ಅವರಿರುವ ಪಟ್ಟಣಗಳು ದೊಡ್ಡದಾಗಿದೆ, ಅವರ ಕೋಟೆ ಕೊತ್ತಲುಗಳು ದೊಡ್ಡದಾಗಿವೆ. ಅಲ್ಲಿ ಉನ್ನತರ ಪುರುಷರನ್ನ ನೋಡಿದ್ದೇವೆ. ಆ ದಕ್ಷಿಣ ಸೀಮೆಯಲ್ಲಿ ಅಮಲೇಕ್ಯರು, ಬೆಟ್ಟದ ಸೀಮೆಯಲ್ಲಿ ಹಿತ್ತಿಯರು, ಯೆಬೂಸಿಯರು, ಅಮೋನಿಯರು, ಇವರು ಸಮುದ್ರದ ತೀರದಲ್ಲಿ ಯೋರ್ದಾನ್ ಹೊಳೆಯ ಬಳಿಯಲ್ಲಿ ಕಾನಾನಿಯರು ವಾಸವಾಗಿದ್ದಾರೆ ಅಂತ ಹೀಗೆ ಅನೇಕ ವಿಧವಾದಂಥ ಫೀಡ್ಬ್ಯಾಕ್ ಅನ್ನು ಹೇಳುವುದನ್ನು ಕಾಣ್ತೇವೆ. ಇಲ್ಲಿ ಇಸ್ರಾಯೇಲರಿಗೆ ಈ ನೋಡಿ ಬಂದಂತಹ ಈ ಒಂದು ವರ್ತಮಾನವನ್ನ ಒತ್ತುಕೊಂಡು ಬಂದಂತಹ ಇವರು ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಮೊದಲನೇದಾಗಿ ಹೇಳಿದ್ರು ಅಲ್ಲಿನ ದೇಶ ಚೆನ್ನಾಗಿದೆ, ಅಲ್ಲಿ ಹಾಲು ಜೇನು ಹರಿಯುವಂತ ದೇಶ ಆಗಿದೆ. ಆದ್ರೆ ಈಗ ಕೆಳಗೆ ಆದರೆ ನಾವು ಕೆಲವೊಬ್ರು ಏನಂತ ಹೇಳ್ತಾರೆ, ಎಲ್ಲ ಚೆನ್ನಾಗಿದೆ ಆದರೆ, ಈ ಆದರೆ ಅಂತ ಹೇಳುವಾಗ ಅಲ್ಲಿ ಒಂದು ಸಮಸ್ಯೆಯನ್ನು ನಾವು ನೋಡ್ತೇವೆ. ಇಲ್ಲಿ ಇವರು ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಅಲ್ಲಿನ ದೇಶದ ಜನರು ಬಲಿಷ್ಠರಾಗಿದ್ದಾರೆ, ಅವರಿಗೆ ದೊಡ್ಡ ಕೋಟೆ ಕೊತ್ತಲುಗಳಿವೆ, ಅವರು ಉನ್ನತ ಪುರುಷರಾಗಿದ್ದಾರೆ ಅಂತ ಹೇಳುವಾಗ ಕಾಲೇಬನ್ ಏನಂತ ಹೇಳ್ತಾನೆ ಅಂದ್ರೆ, ಸುಮ್ಮನೆ ಇರ್ರಿ, ನಾವು ಆ ದೇಶವನ್ನ ಸ್ವಾಧೀನಪಡಿಸಿಕೊಳ್ಳಬಹುದು, ನಾವು ಆ ದೇಶವನ್ನ ಜಯಿಸಬಹುದು ಎಂದು ಕಾಲೇಬನು ಹೇಳುವುದನ್ನ ಇಲ್ಲಿ ಕಾಣಲ್ಪಡ್ತೇವೆ. ಇಸ್ರಾಯೇಲರು 12 ಕುಲದವರು ಹೋಗಿದ್ರಲ್ಲ, ಕಾಲೇಬನ ಬಿಟ್ಟು ಬೇರೆಯವರೆಲ್ಲ ಏನಂದು ಹೇಳ್ತಾ ಇದ್ದಾರೆ ಅಂದ್ರೆ, ಯೆಹೋಶುವನು ಕೂಡ ಕಾಲೇಬನಿಗೆ ಸಪೋರ್ಟ್ ಮಾಡುವುದನ್ನು ನಾವು ಮುಂದೆ ಕಾಣ್ತೇವೆ. ಯೆಹೋಶುವ ಕಾಲೇಬರು ಮಾತ್ರ ಪಾಸಿಟಿವ್ ಫೀಡ್ಬ್ಯಾಕ್ ಅಂದ್ರೆ ಒಳ್ಳೆಯ ಸಮಾಚಾರವನ್ನ ಹೇಳ್ತಾರೆ. ಆದರೆ ಇನ್ನು ಮಿಕ್ಕಿದ ಜನರು ಏನನ್ನ ಹೇಳಬೇಕಾಗಿತ್ತು ಅಂದ್ರೆ, ಇಲ್ಲಿಯವರೆಗೂ ಅವರನ್ನ ನಡೆಸಿಕೊಂಡು ಬಂದಂತಹ ದೇವರ ಮಹಿಮೆಯನ್ನ, ದೇವರ ಶಕ್ತಿಯನ್ನ ಮರೆತು ಅವರು ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಜನರ ಕುರಿತಾಗಿ, ಆ ದೇಶದ ಜನರ ಕುರಿತಾಗಿ ಆಶ್ಚರ್ಯಕರವಾಗಿ ಅದ್ಭುತ ರೀತಿಯಲ್ಲಿ ಅವರನ್ನ ವಿವರಿಸುವುದನ್ನ ಕಾಣ್ತೇವೆ. ಇಲ್ಲಿ ಇವರು ಯಾವುದರ ಒಂದು ವಿಚಾರವನ್ನ, ಇನ್ಫಾರ್ಮೇಶನ್ ಅನ್ನ ತರಬೇಕಾಗಿತ್ತಂದ್ರೆ ಆ ದೇಶ ಹೇಗಿದೆ ಅಂತ ತರಬೇಕಾಗಿತ್ತು. ಆದ್ರೆ ಇವರಿಗೆ ಆ ದೇಶದಲ್ಲಿರುವಂತಹ ಆಶೀರ್ವಾದದ ಕುರಿಗಿಂತ ಹೆಚ್ಚಾಗಿ ಇವರಿಗೆ ಯಾವುದರ ಕುರಿತಾಗಿ ಇವರು ಹೇಳ್ತಾ ಇದ್ದಾರೆ ಅಂದ್ರೆ, ಶತ್ರುವಿನ ಕುರಿತಾಗಿ, ಅನಾಕ್ಯರ ಕುರಿತಾಗಿ, ಅನಾಕ್ಯರ
ಮಕ್ಕಳ ಕುರಿತಾಗಿ ಹೇಳುವುದನ್ನ ಕಾಣ್ತಾ ಇದ್ದೇವೆ. ಕೆಲವೊಮ್ಮೆ ನಾವು ಸಹ ಹೀಗೆ ಅಲ್ವಾ, ನಮಗಿರುವಂತಹ ಆಶೀರ್ವಾದದ ಮೇಲೆ ನಾವು ಫೋಕಸ್ ಮಾಡೋದಿಲ್ಲ, ನಮಗಿರುವ ಸಮಸ್ಯೆಗಳ ಮೇಲೆ ನಾವು ಫೋಕಸ್ ಮಾಡ್ತೇವೆ. ಇಲ್ಲಿ ಇಸ್ರಾಯೇಲರು ದೇವರು ಇಟ್ಟಿರುವ ಆಶೀರ್ವಾದದ ಮೇಲೆ ಅವರ ದೃಷ್ಟಿ ಇಡ್ತಾ ಇಲ್ಲ, ಅಲ್ಲಿರುವಂತಹ ಶತ್ರುಗಳ ಕುರಿತಾಗಿ, ಅಲ್ಲಿರುವಂತಹ ಉನ್ನತರ ಪುರುಷರ ಕುರಿತಾಗಿ, ಅನಾಕ್ಯರ ಮಕ್ಕಳ ಕುರಿತಾಗಿರುವಂತಹ ಇನ್ಫಾರ್ಮೇಶನ್ ಹಾಗೂ ಅದರ ಕುರಿತಾಗಿ ಅವರು ಯೋಚಿಸ್ತಾ ಇದ್ದಾರೆ. ದೇವರು ಇಟ್ಟಿರುವ ಆಶೀರ್ವಾದದ ಕುರಿತಾಗಿ ಅಲ್ಲ. ನಾವು ಕೂಡ ಕೆಲವೊಮ್ಮೆ ದೇವರ ಆಶೀರ್ವಾದವನ್ನ, ದೇವರು ನಮ್ಮ ಮೇಲಿಟ್ಟಿರುವ ಒಳ್ಳೆಯ ಉದ್ದೇಶವನ್ನ ನಾವು ನೋಡೋದಿಲ್ಲ. ನಮಗಿರುವ ಸಮಸ್ಯೆಗಳ ಮೇಲೆ, ನಮ್ಮ ಶತ್ರುವನ್ನ ನಾವು ನೋಡ್ತೇವೆ, ನಮಗೆ ಇರುವಂತಹ ಅನೇಕ ಕಷ್ಟವನ್ನ, ವೇದನೆಯನ್ನ, ಶೋಧನೆಗಳನ್ನ ನಾವು ನೋಡ್ತೇವೆ ಹೊರತು ದೇವರ ಆಶೀರ್ವಾದವನ್ನ ಇವತ್ತು ನಾವು ನೋಡ್ತಾ ಇಲ್ಲ. ದೇವರು ಇಸ್ರಾಯೇಲರಿಗೆ ತಿಳಿಸಿದ್ದೇನೆಂದ್ರೆ, ಆ ದೇಶದ ಕುರಿತಾಗಿ ನೀವು ಆಲೋಚಿಸಬೇಕು, ನಿಮ್ಮ ದೃಷ್ಟಿ ನಿಮ್ಮ ಆಶೀರ್ವಾದದ ಮೇಲೆ ಇರಬೇಕು. ಆದರೆ ಅವರ ದೃಷ್ಟಿ ಯಾರ ಮೇಲಿತ್ತಂದ್ರೆ ಅಲ್ಲಿದ್ದಂತ ಮನುಷ್ಯರ ಮೇಲಾಗಿತ್ತು. ಹಾಗೆ ಕೆಳಗೆ ಬಂದವರು ಇನ್ನೊಂದು ಫೀಡ್ಬ್ಯಾಕ್ ಹೇಳ್ತಾರೆ, ನಾವು ಹೋಗಿದಂತ ದೇಶ ಹಾಲು ಮತ್ತೆ ಜೇನು ಹರಿಯುವ ದೇಶ. ಹಾಗಾದ್ರೆ ಈ ಒಂದು ವಚನದ ಅರ್ಥವೇನಾಗಿದೆ ಅಂದ್ರೆ, ನಮ್ಮ ದೇವರು ಎಂದಿಗೂ ಕೂಡ ಸುಳ್ಳನ್ನ ಹೇಳೋದಿಲ್ಲ. ಸುಳ್ಳನ್ನ ಹೇಳಿ ಯಾರನ್ನು ಕೂಡ ಆತನು ಕರೆಯುವಂತ ದೇವರಲ್ಲ. ಇಸ್ರಾಯೇಲರಿಗೆ ಆತನು ಹೇಳಿದ್ದನು ಕಾನಾನ್ ದೇಶ ಹಾಲು ಜೇನು ಹರಿಯುವಂತ ದೇಶವಾಗಿದೆ ಎಂದು, ಅದೇ ಪ್ರಕಾರವಾಗಿ ತಾನು ತಿಳಿಸಿದ ಪ್ರಕಾರವಾಗಿಯೇ ಇಸ್ರಾಯೇಲರಿಗೆ ಕಾನಾನ್ ದೇಶವನ್ನ ದೇವರು ಇಟ್ಟಿರುವುದನ್ನ ಕಾಣ್ತೇವೆ. ಆತನು ಯಾವತ್ತೂ ಸುಳ್ಳನ್ನ ಹೇಳೋದಿಲ್ಲ. ದೇವರಿಗೆ ಎಂದಿಗೂ ಸುಳ್ಳನ್ನ ಹೇಳಲಿಕ್ಕೆ ಬರೋದಿಲ್ಲ. ಇವತ್ತು ಮನುಷ್ಯರು ನಮಗೆ ಅನೇಕ ವಾಗ್ದಾನಗಳನ್ನ ಮಾಡ್ತಾರೆ, ನಾನು ಹೀಗೆ ಮಾಡ್ತೇನೆ, ಹಾಗೆ ಮಾಡ್ತೇನೆ. ಅನೇಕ ಸಹೋದರಿಯರು, ಅನೇಕ ಸಹೋದರರು ವಿವಾಹಕ್ಕಿಂತ ಮುಂಚಿತವಾಗಿ ಅನೇಕ ಕಾರ್ಯಗಳನ್ನ ವಾಗ್ದಾನ ಮಾಡ್ತಾರೆ, ನಿಮಗೆ ಹಾಗೆ ಕೊಡ್ತೇವೆ, ಹೀಗೆ ಕೊಡ್ತೇವೆ ಅಂತ. ಆದರೆ ವಿವಾಹವಾದ ನಂತರವೇ ಅವರ ನಿಜವಾದ ಮುಖಗಳು ಕಾಣಲ್ಪಡುವುದನ್ನ ನೋಡ್ತೇವೆ. ಆದರೆ ನಮ್ಮ ದೇವರು ನಮ್ಮನ್ನ ಕರೆಯುವುದಾದರೆ, ನಮಗೆ ವಾಗ್ದಾನ ಮಾಡುವುದಾದರೆ, ಆ ವಾಗ್ದಾನವು, ಆತನ ಕರೆಯುವಿಕೆಯು ಯಾವಾಗಲೂ ಸತ್ಯವಾಗಿರ್ತದೆ. ಆತನು ಏನು ಹೇಳ್ತಾರೋ ಆತನು ಅದನ್ನೇ ಮಾಡುವ ಆತನಾಗಿದ್ದಾನೆ. ಮನುಷ್ಯರಂತೆ ಎರಡು ಮಾತಿನವನು ನಮ್ಮ ದೇವರಲ್ಲ. ಹಾಗಾಗಿ ಈ ಇಸ್ರಾಯೇಲರು ಇದನ್ನು ಅರ್ಥ ಮಾಡಿಕೊಳ್ಳೋದೇ ಇಲ್ಲ. ಇವತ್ತು ಎಷ್ಟೋ ಜನ ನಾವು ಸಹ ಇದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ನಮ್ಮ ದೇವರು ಎರಡು ಮಾತಿನವನಲ್ಲ, ಆತ ನನಗೆ ವಾಗ್ದಾನ ಮಾಡಿದ್ದಾನೆ, ಆತ ನನಗೆ ಇದನ್ನು ಕೊಡ್ತೇನಂತ ಹೇಳುವುದಾದರೆ ಖಂಡಿತವಾಗಿಯೂ ಆತನು ನೆರವೇರಿಸ್ತಾನೆ. ಕೆಲವೊಮ್ಮೆ ಅದು ತಡವಾಗಬಹುದು, ನಮ್ಮ ನಂಬಿಕೆಗಳು ಪರೀಕ್ಷಿಸಲ್ಪಡಬಹುದು, ನಮಗೆ ಅನೇಕ ಶೋಧನೆಗಳು ಉಂಟಾಗಬಹುದು. ನಾವು ಒಂದು ವಿಷಯವನ್ನ ಪಡೆದುಕೊಳ್ಳಬೇಕಂದ್ರೆ, ಉದಾಹರಣೆಯಾಗಿ ನೀವೊಂದು ಬ್ಯಾಚುಲರ್ ಡಿಗ್ರಿಯನ್ನು ತೆಗೆದುಕೊಳ್ಬೇಕಂದ್ರೆ ನಿಮಗೆ ಅನೇಕ ಪರೀಕ್ಷೆಗಳನ್ನ ಇಡ್ತಾರೆ. ಯಾಕಂದ್ರೆ ನಿಮ್ಗೊಂದು ಸರ್ಟಿಫಿಕೇಟ್ ಕೊಡಬೇಕಲ್ಲ ಕೊನೆಗೆ. ಈ ಲೋಕದ ಪದವಿಯನ್ನ ನೀವು ಪಡೆದುಕೊಳ್ಳೋದಿಕ್ಕೆ ನೀವು ಅನೇಕ ಪರೀಕ್ಷೆಗಳನ್ನ ಬರೆಯಬೇಕಾಗ್ತದೆ. ಅದೇ ರೀತಿಯಾಗಿ ದೇವರು ನಮಗಿಟ್ಟಿರುವ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳಬೇಕಂದ್ರೆ ನಾವು ಸಹ ಅನೇಕ ಪರೀಕ್ಷೆಗಳನ್ನ ಪಾಸ್ ಮಾಡಬೇಕಾಗ್ತದೆ. ಅನೇಕ ಶೋಧನೆಗಳಲ್ಲಿ, ಅನೇಕ ಒಂದು ಕಷ್ಟಗಳಲ್ಲಿ, ಪ್ರಯಾಸಗಳಲ್ಲಿ, ಇಕ್ಕಟ್ಟಾದ ಮಾರ್ಗಗಳಲ್ಲಿ ನಾವು ಹೋಗಬೇಕಾಗ್ತದೆ. ಇಂತಹ ಸಮಯದಲ್ಲಿ ನಾವೇನು ಮಾಡ್ತೇವೆ ಅಂದರೆ ಅಪನಂಬಿಕೆ ಉಳ್ಳವರಾಗ್ತೇವೆ, ನಮ್ಮ ನಂಬಿಕೆಗಳನ್ನು ಕಳೆದುಕೊಳ್ತೇವೆ. ಈ ಇಸ್ರಾಯೇಲರು ಇಲ್ಲಿ ನಂಬಿಕೆಯನ್ನ ಕಳೆದುಕೊಳ್ತಾ ಇದ್ದಾರೆ. ಕೆಂಪು ಸಮುದ್ರವನ್ನ ದಾಟ ಮಾಡಿದ್ರು, ಫರೋಹನ ಸೈನ್ಯವನ್ನ ಮುಳುಗಿಸಿದ್ರು, ಎದುರಾಗಿ ಬಂದಂತ ಅನೇಕ ಶತ್ರುಗಳನ್ನ ಇಲ್ಲದಂತೆ ಮಾಡಿದ್ರು. ಇದೆಲ್ಲ ಕಣ್ಣಲ್ಲಿ ನೋಡಿದಂತ ಈ ಇಸ್ರಾಯೇಲರು ಈಗೇನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಅಯ್ಯೋ, ಶತ್ರುವನ್ನ ಹೊಗಳುತ್ತಾ ಇದ್ದಾರೆ, ಶತ್ರುವನ್ನ ಮಹಿಮೆ ಪಡಿಸ್ತಾ ಇದ್ದಾರೆ, ಹೊಗಳಿ. ಇವತ್ತು ನಾವು ಅಷ್ಟೇ ಅದೇ ಕೆಲಸ ಮಾಡ್ತಾ ಇದ್ದೇವೆ. ದೇವರು ನಮ್ಮ ಜೀವಿತದಲ್ಲಿ ಅನೇಕ ಉಪಕಾರಗಳನ್ನ ಮಾಡಿದ್ದಾರೆ, ಆದರೆ ನಾವು ಇಸ್ರಾಯೇಲರ ಹಾಗೆ ಉಪಕಾರಗಳನ್ನೆಲ್ಲ ಏನ್ ಮಾಡ್ತೇವೆ, ಮರೆತು ಬಿಡುತ್ತೇವೆ. ದೇವರು ಕೊಟ್ಟಂತಹ ಮನ್ನವನ್ನ ತಿಂದು, ದೇವರು ಕೊಟ್ಟಂತಹ ಆಶೀರ್ವಾದದಲ್ಲಿ, ದೇವರ ಆ ಒಂದು ಮೇಘದ ಅಡಿಯಲ್ಲಿ ಇದ್ದು ಸುರಕ್ಷಿತವಾಗಿದ್ದು ಎಲ್ಲವನ್ನ ಅವರು ಹೊಂದಿಕೊಂಡು ಸಹ ಫರೋಹನ ಸೈನ್ಯವನ್ನ ಮುಳುಗಿಸಿರುವುದನ್ನ ತನ್ನ ಕಣ್ಣಾರೆ ಕಂಡಿರೋ ಇಸ್ರಾಯೇಲರು ಇಲ್ಲೇನು ಹೇಳ್ತಾ ಇದ್ದಾರೆ, ಅಯ್ಯೋ, ನಾವು ಆ ದೇಶದವರ ಮುಂದೆ ನಾವೇಗಿದ್ದೇವೆ, ಅವರೆಲ್ಲ ಉನ್ನತ ಪುರುಷರಾಗಿದ್ದಾರೆ ಅಂತ ಶತ್ರುವಿನ ಕುರಿತಾಗಿ ಹೊಗಳಿ ಹೇಳುವುದನ್ನು ನಾವು ಕಾಣಲ್ಪಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರಿವತ್ತು ಇಷ್ಟೋ ಉಪಕಾರ ನಿಮ್ಮ ಜೀವಿತದಲ್ಲಿ ಮಾಡಿದ್ದಾರೆ, ಆದರೆ ನೀವು ದೇವರಿಗೆ ಹೇಗಿದ್ದೀರಾ? ದೇವರು ಎಂದಿಗೂ ನಮ್ಮನ್ನ ಸುಳ್ಳು ಹೇಳಿ ಆತನು ಕರೆಯುವವನಲ್ಲ, ಸುಳ್ಳು ಹೇಳುವ ಆತನಲ್ಲ. ಆತನು ನಮ್ಮನ್ನು ಎಂದಿಗೂ ಕೂಡ ಬಿಟ್ಟು ಕೊಡುವುದಿಲ್ಲ, ನಮ್ಮನ್ನೆಂದಿಗೂ ಆತನು ಕೈ ಬಿಡುವ ದೇವರಲ್ಲ. ಮೊದಲನೇದಾಗಿ ಅವರು ಒಳ್ಳೆಯ ಸಕಾರಾತ್ಮಕವಾದಂಥ ವಿಷಯವನ್ನ ಹೇಳ್ತಾರೆ. ನಂತರ ಅವ್ರು ಹೇಳೋದೇನೆಂದ್ರೆ, ಶತ್ರುವನ್ನ ಆ ಒಂದು ಹೊಗಳಿ ಅವರೇ ಗ್ರೇಟ್ ಅನ್ನುವ ರೀತಿಯಲ್ಲಿ ಹೇಳುವುದನ್ನು ನಾವು ಕಾಣ್ತಾ ಇದ್ದೇವೆ. ಆತ
ಆದರೆ ಕಾಲೇಬನು ಮಾತ್ರ ಸುಮ್ಮನಿರ್ರಿ, ನಿರ್ಭಯವಾಗಿ ಈ ಸೀಮೆಯನ್ನ ನಾವು ಸ್ವಾಧೀನಪಡಿಸ್ಕೊಳ್ಬಹುದು, ನಾವು ಜಯಿಸಬಹುದು ಎಂದು ಅಲ್ಲಿನ ಒಂದು ಎಲ್ಲ ಜನರ ಒಂದು ಮಧ್ಯದಲ್ಲಿ ಕಾಲೇಬನು ಎದ್ದು ನಿಂತು ಹೇಳುವುದನ್ನು ಕಾಣ್ತೇವೆ. ಇವತ್ತು ಕಾಲೇಬನಲ್ಲಿದ್ದಂಥ ವಿಶ್ವಾಸ, ಕಾಲೇಬನಲ್ಲಿದ್ದಂಥ ಧೈರ್ಯ, ಕಾಲೇಬನಲ್ಲಿದ್ದಂಥ ನಂಬಿಕೆ ನಮ್ಮಲ್ಲಿ ಇದೆಯಾ? ಅನೇಕ ಪರಿಸ್ಥಿತಿಗಳು ನಿಮಗೆ ಇಸ್ರಾಯೇಲರು ಕಂಡಂತಹ ಅನೇಕರು ನೀವು ಕಂಡಿರಬಹುದು, ಅನೇಕ ಶತ್ರುಗಳನ್ನ, ಅನೇಕ ಉನ್ನತ ಪುರುಷರನ್ನ ನೀವು ನೋಡಿರಬಹುದು, ಅವರ ಕೋಟೆ ಕೊತ್ತಲೆಗಳು ಬಿಗಿಯಾಗಿ ಇರಬಹುದು. ಆದರೆ ನಿಮ್ಮಲ್ಲಿ ಇರುವಂತ ವಿಶ್ವಾಸ ಎಂಥದ್ದಾಗಿದೆ? ನಿಮ್ಮಲ್ಲಿ ಧೈರ್ಯವಿದೆಯಾ? ನೀವು ವಿಶ್ವಾಸದ ಮಾತುಗಳನ್ನು ಆಡ್ತಾ ಇದ್ದೀರಾ? ಇಲ್ಲಿ ಕಾಲೇಬನು ಮಾತ್ರ ವಿಶ್ವಾಸದ ಮಾತನಾಡ್ತಾ ಇದ್ದಾರೆ. ನೀವು ಸುಮ್ಮನಿರ್ರಿ, ನಮ್ಮ ದೇವರು ಎಂಥವನು ಅಂತ ಕಾಲೇಬನು ಚಿಕ್ಕಂದಿನಿಂದ ಆತನು ನೋಡಿಕೊಂಡು ಬೆಳೆದಿದ್ದನು. ನಾವು ಕೂಡ ಅನೇಕ ಉಪಕಾರವನ್ನ ದೇವರಿಂದ ಹೊಂದಿರ್ತೇವೆ. ಹೇಗೆಲ್ಲ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯವನ್ನ ಮಾಡಿರ್ತಾರೆ. ಅನೇಕ ಸಲ ಇಸ್ರಾಯೇಲರ ವಿರುದ್ಧವಾಗಿದ್ದಂಥ ಫರೋಹನ ಸೈನ್ಯವನ್ನು ಮುಳುಗಿಸಿದ ರೀತಿಯಲ್ಲೇ ನಮ್ಮ ಜೀವಿತದಲ್ಲೂ ಕೂಡ ಬಂದಂಥ ಅನೇಕ ಫರೋಹನ ಸೈನ್ಯವನ್ನ ದೇವರು ಮುಳುಗಿಸಿರ್ತಾರೆ. ಅನೇಕ ಕೆಂಪು ಸಮುದ್ರವನ್ನ ಇಬ್ಬಾಗ ಮಾಡಿರ್ತಾರೆ. ಅಂತಹ ಕಷ್ಟಗಳು ನಮ್ಮ ಜೀವಿತದಲ್ಲಿ ಇದ್ದಾಗ ದೇವರು ಹೇಗೆ ಕೆಂಪು ಸಮುದ್ರ ವಿಭಾಗ ಮಾಡಿದ್ರೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲೂ ಕೂಡ ಇದ್ದಂತ ಕೆಂಪು ಸಮುದ್ರವನ್ನ ಆತನು ವಿಭಾಗ ಮಾಡಿರುವುದನ್ನ ನೋಡಿರ್ತೇವೆ. ಆದಾಗ್ಯೂ ಸಹ ಮಿಕ್ಕ ಇಸ್ರಾಯೇಲರ ಹಾಗೆ ನಮ್ಮಲ್ಲಿ ಧೈರ್ಯ, ಅವಿಶ್ವಾಸ, ಅಪನಂಬಿಕೆ ಇವುಗಳು ನಮ್ಮಲ್ಲಿ ಇರುವುದಾದರೆ ನಾವು ದೇವರು ಕೊಟ್ಟಿರುವ ವಾಗ್ದಾನವನ್ನು ಸ್ವತಂತ್ರಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಕಾಲೇಬನಲ್ಲಿದ್ದಂಥ ವಿಶ್ವಾಸವು ಎಂಥದ್ದಾಗಿರ್ತಂದ್ರೆ ಆತನಿಗೆ ಗೊತ್ತು ತನ್ನ ದೇವರು ಎಂಥವನಾಗಿದ್ದನು ಎಂದು. ಈ ಇಸ್ರಾಯೇಲರು ಯಾರಾಗಿದ್ರಂದ್ರೆ ಭಾಗ್ಯವಂತರು, ಧನ್ಯರಾಗಿದ್ರು. ಇವರಿಗೆ ಯಾರಿಂದ ಜಯ ಬರ್ತದೆ? ದೇವರಿಂದ, ದೇವರ ಅನುಗ್ರಹದಿಂದ ಜಯ ಬರ್ತದೆ. ಆದರೆ ಇದನ್ನೆಲ್ಲ ಮರೆತು ಅವರೇನು ಮಾಡ್ತಾ ಇದ್ದಾರೆ? ಅವಿಶ್ವಾಸದ ಮಾತುಗಳನ್ನು ಆಡ್ತಾ ಇದ್ದಾರೆ. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 29ನೇ ವಚನ ಹೇಳುವ ಪ್ರಕಾರ, ಇಸ್ರಾಯೇಲರೇ ನೀವು ಎಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ನೀವು ಯೆಹೋವನ ಅನುಗ್ರಹದಿಂದ ಜಯ ಹೊಂದಿದವರು, ಆತನೇ ನಿಮ್ಮನ್ನ ಕಾಯುವ ಡಾಲು, ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯೂ ಆಗಿದ್ದಾನೆ. ಆದುದರಿಂದ ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮುದುರಿಕೊಳ್ಳುತ್ತಾರೆ, ನೀವು ಅವರಿಗಿಂತ ಎತ್ತರವಾದ ಸೀಮೆಯಲ್ಲಿ ಜಯಶಾಲಿಗಳಾಗಿ ಸಂಚರಿಸುತ್ತೀರಿ. ಇದು ಇಸ್ರಾಯೇಲರ ಒಂದು ಕುರಿತಾದ ವಿಷಯವಾಗಿದೆ. ಆದರೆ ಈ ಇಸ್ರಾಯೇಲರು ತಮ್ಮ ಜೀವಿತದಲ್ಲಿರುವಂತಹ ಆ ಡಾಲನ್ನ, ಕತ್ತಿಯನ್ನ ಮರೆತು ಹೋಗಿದ್ದಾರೆ. ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ದೇವರು ನಮಗೆ ಡಾಲು, ಆತನು ನಮಗೆ ಯಾರಾಗಿದ್ದಾನೆ? ಕತ್ತಿಯೋ, ಆತನು ನಮಗೆ ಗುರಾಣಿಯೋ ಆಗಿದ್ದಾನೆ. ದೇವರ ವಾಕ್ಯವೆಂಬ ಕತ್ತಿಯು ನಮ್ಮ ಜೀವಿತದಲ್ಲಿ ನಾವು ಹಿಡಿಯುವಾಗ, ದೇವರ ಆ ಗುರಾಣಿ ನಮ್ಮ ಜೀವಿತದಲ್ಲಿ, ರಕ್ಷಣೆ ಎಂಬ ಗುರಾಣಿ ನಮ್ಮ ಜೀವನದಲ್ಲಿ ಇರುವಾಗ, ಎಂತಹ ಶತ್ರುಗಳು ಕೂಡ ನಮ್ಮ ಮುಂದೆ ನಿಲ್ಲುವಾಗ ಏನಾಗ್ತಾರೆ ಅಂದ್ರೆ ಮುದುರಿಕೊಳ್ತಾರೆ. ಇವತ್ತು ಯಾವ ಪಾಪದಲ್ಲಿ, ಯಾವ ಶಾಪದಲ್ಲಿ, ಯಾವ ವಿಧವಾದ ಹೋರಾಟದಲ್ಲಿ, ಬಂಧನದಲ್ಲಿ, ಅನಾರೋಗ್ಯ ಸಮಸ್ಯೆಗಳಲ್ಲಿ, ಅನೇಕ ವಿಧವಾದಂಥ ಕಾರ್ಯಗಳು ನಿಮಗೆ ಶತ್ರುವಾಗಿ ಕಾಣುತ್ತಾ ನಿಮ್ಮನ್ನ ಕಾಡ್ತಾ ಇರಬಹುದು. ನಿಮಗೆ ತಿಳಿಯದ ಅನೇಕ ರಹಸ್ಯಗಳು, ಅನೇಕ ವಿಧವಾದಂಥ ಹೋರಾಟಗಳು, ಕಷ್ಟಗಳು, ಕಣ್ಣೀರುಗಳು ನಿಮ್ಮನ್ನ ಕಾಡ್ತಾ ಇರಬಹುದು. ಆದರೆ ದೇವರು ನಿಮ್ಮ ಡಾಲು, ಕತ್ತಿಯೂ ಆಗಿರುವಾಗ ದೇವರ ಅನುಗ್ರಹದಿಂದ ನೀವು ಜಯ ಹೊಂದುವಂತ ಜನರಾಗಿದ್ದೀರಿ. ಈ ವಿಶ್ವಾಸ ನಿಮ್ಮಲ್ಲಿ ಇದೆಯಾ? ಈ ನಂಬಿಕೆ ನಿಮ್ಮಲ್ಲಿ ಇದೆಯಾ? ಆದರೆ ಕಾಲೇಬನಲ್ಲಿ ಈ ನಂಬಿಕೆ ಇತ್ತು. ಯಾರು ಕೂಡ ದೇವರ ಆದುಕೊಂಡಂತಹ, ದೇವರಿಂದ ರಕ್ಷಿಸಲ್ಪಡುವಂತ ಜನರನ್ನ ಮುಟ್ಟೋದಿಕ್ಕೆ ಸಾಧ್ಯವಿಲ್ಲ. ಆದರೆ ಈ ಇಸ್ರಾಯೇಲರು ಎಂತಹ ಒಂದು ಮನಸ್ಥಿತಿ ಉಳ್ಳವರಾಗಿದ್ದರಂದ್ರೆ, ಈ ವಿಷಯವನ್ನೆಲ್ಲ ಕೇಳಿ ಅವರು ನಂತರ ಏನನ್ನ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ, ಏನು ಆಲೋಚನೆ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ, ನಾವು ತಿರುಗಿ ಎಲ್ಲಿಗೆ ಹೋಗಬೇಕು? ಐಗುಪ್ತ ದೇಶಕ್ಕೆ ಹೋಗಬೇಕು. ಈ ಐಗುಪ್ತ ಏನನ್ನ ತೋರಿಸ್ತದೆ ಅಂದ್ರೆ, ಇವತ್ತು ನಮ್ಮ ಆತ್ಮಿಕ ಜೀವಿತದಲ್ಲಿ ಪಾಪದ ಲೋಕವನ್ನ ಸೂಚಿಸುವಂಥದ್ದಾಗಿದೆ. ನಮ್ಮಲ್ಲಿಯೂ ಕೂಡ ಅನೇಕ ಸಲ ಈ ಆಲೋಚನೆಗಳು ಬರ್ತದಲ್ಲ. ಅನೇಕ ಶತ್ರುಗಳು, ಕದಗಳು ಮುಚ್ಚಲ್ಪಟ್ಟಿರುವಾಗ, ಅನೇಕ ಒಂದು ದಾರಿಗಳು ಮುಚ್ಚಲ್ಪಟ್ಟಿರುವಾಗ ನಮಗೂ ಅನಿಸ್ತದಲ್ಲ, ನಾವು ಲೋಕಕ್ಕೆ ಮತ್ತೆ ಹೋಗಬೇಕು, ಲೋಕದ ಪಾಪಗಳು, ಲೋಕಾನುಸಾರವಾಗಿ ಯಾವ ಮಾರ್ಗ ನಮಗೆ ಸಿಗ್ತದೋ ಅಂತ ನಾವು ಹುಡುಕಬೇಕಲ್ಲ ಅಂತ ಅನೇಕರು ಏನು ಮಾಡ್ತಾರೆ? ಐಗುಪ್ತಕ್ಕೆ ತಿರುಗಿ ಹೋಗ್ತಾರೆ. ಇಲ್ಲಿಯೂ ಕೂಡ ಇವರು ಇಸ್ರಾಯೇಲರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ, ನಾವು ತಿರುಗಿ ಐಗುಪ್ತಕ್ಕೆ ಹೋಗಬೇಕಲ್ಲ. ಯಾಕೆ ಯಾವಾಗಲೂ ಅವರ ಬಾಯಲ್ಲಿ ಈ ಐಗುಪ್ತ ಎಂಬ ಪದ ತಿರುಗಿ ತಿರುಗಿ ಕೇಳ್ತಾ ಇತ್ತಂದ್ರೆ, ಐಗುಪ್ತದಲ್ಲಿ ಇದ್ದಂತಹ ಜೀವನ ಶೈಲಿ ಅವ್ರಿಗೆ ಹಿಡಿಸಿಬಿಟ್ಟಿತ್ತು.
ಅದಕ್ಕೋಸ್ಕರವೇ ಅವರು ಪದೇ ಪದೇ ನಾವು ಐಗುಪ್ತಕ್ಕೆ ಹೋಗ್ಬೇಕಂತ ಹೇಳ್ತಾ ಇದ್ರು. ಇವತ್ತು ನಾವು ಕೂಡ ಅನೇಕರು ಯೇಸುವನ್ನ ನಂಬಿದ್ದಾರೆ, ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಾರೆ, ಆದರೆ ಅವರಿಗೆ ಯಾವಾಗಲೂ ಎಲ್ಲಿ ಕಣ್ಣಿರ್ತದೆ, ಹಿಂತಿರುಗಿ ನೋಡುವ ಕಣ್ಣು. ಲೋಕಕ್ಕೆ ಹೋಗ್ಬೇಕಲ್ಲ, ಲೋಕದ ವಿಚಾರಗಳು, ಸ್ನೇಹಿತಗಳು, ಪಾಪಗಳು, ಹಿಂದೆ ಬಿಟ್ಟು ಬಂದಂತ ಅದೇ ಕುಡುಕು ಚಟಗಳು, ಕೆಟ್ಟ ಸಹವಾಸಗಳು, ಕೆಟ್ಟ ಹ್ಯಾಬಿಟ್ಗಳೇ ಅವ್ರಿಗೆ ಯಾವಾಗಲೂ ಮಾಡಬೇಕು. ಕೆಲವರು ಹೇಳ್ತಾರೆ, ನನಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ, ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರೆ, ಇಲ್ಲ ನಾನು ಸಿಗರೇಟ್ ಸೇದಬೇಕಂತ ಹೇಳ್ತಾರೆ, ನಾನು ಕುಡಿಬೇಕು, ನಾನು ತಂಬಾಕುಗಳನ್ನ ಹಾಕಬೇಕು, ಗುಟ್ಕಾ ಹಾಕಬೇಕು, ಆಗಲೇ ನನಗೆ ಟೆನ್ಷನ್ ಹೋಗೋದು. ಇದೆಲ್ಲ ಐಗುಪ್ತದ ಕಾರ್ಯ, ನಿಮ್ಮ ಹಳೆಯ ಜೀವಿತದಲ್ಲಿ ಇದ್ದಂಥ ಕಾರ್ಯಗಳಿದಾಗಿದೆ. ಟೆನ್ಷನ್ ಬಂದರೆ ಪ್ರಾರ್ಥನೆ ಮಾಡ್ರಿ, ಟೆನ್ಷನ್ ಬಂದರೆ ದೇವರನ್ನ ಆಶ್ರಯಿಸಿಕೊಳ್ಳ್ರಿ. ನಿಮ್ಮ ಕುರಿತಾಗಿ ಇವತ್ತಿನ ಇಸ್ರಾಯೇಲರು ಯಾರಾಗಿದ್ದಾರೆ ಅಂದರೆ, ಅಬ್ರಹಾಮನ ಆಶೀರ್ವಾದ ನಮ್ಗೆ ಯಾರಿಂದ ಸಿಕ್ತಂದ್ರೆ, ಕಲ್ವಾರಿಯಲ್ಲಿ ನಮಗೋಸ್ಕರ ಬಲಿಯಾದಂಥ ಯೇಸು ಕ್ರಿಸ್ತನ ಮೂಲಕವಾಗಿ ಆಚೆ ಇದ್ದಂಥ ಹಿಂದೆ ಇದ್ದಂತಹ ನಮ್ಮನ್ನ ತೆರೆ ಒಳಗೆ ಬರುವಂತೆ ಮಾಡಿದವನೇ ಕ್ರಿಸ್ತನಾಗಿದ್ದಾನೆ. ಕ್ರಿಸ್ತನಿಂದಲೇ ನಮಗೆ ಅಬ್ರಹಾಮನ ಆಶೀರ್ವಾದ. ಸೊ ಇವತ್ತು ದೇವರು ನಮ್ಮನ್ನು ಪ್ರತ್ಯೇಕವಾಗಿ ಆರಿಸಿಕೊಂಡು ಪರಿಶುದ್ಧ ಜನಾಂಗವಾಗಿ ಇರಬೇಕೆಂದು ಆರಿಸಿಕೊಂಡ್ರೆ, ಇಸ್ರಾಯೇಲರ ಹಾಗೆ ಅನೇಕ ಸಹೋದರ ಸಹೋದರಿಯರು ರಕ್ಷಣೆ ಹೊಂದುವುದಕ್ಕೆ ಮುಂಚೆ ಇದ್ದಂತಹ ಅದೇ ಜೀವಿತವನ್ನು, ಅದೇ ಒಂದು ಸಹವಾಸಗಳನ್ನು, ಅಭ್ಯಾಸಗಳನ್ನು ಅಪೇಕ್ಷಿಸ್ತಾ ಇದ್ದೀರಾ ಎಂದು ದೇವರ ಆತ್ಮನು ತಿಳಿಯಪಡಿಸ್ತಾ ಇದ್ದಾನೆ. ನೀವು ನೋಡಬಾರದೆಂದು ದೇವರು ನಿಮ್ಮನ್ನ ಐಗುಪ್ತ ಬೇಡ ಅಂತ ಹೇಳಿ ನಿಮ್ಮ ಮುಂದೆ ಅನೇಕ ಕಾರ್ಯಗಳನ್ನು ಮಾಡಿದಾಗಿಯೂ ಸಹ ನೀವಿನ್ನು ಯಾಕೆ ಅದೇ ಈ ಲೋಕದ ಪಾಪದ ಕುರಿತಾಗಿಯೇ ಚಿಂತೆ ಮಾಡ್ತಾ ಇದ್ದೀರಾ? ದೇವರನ್ನ ಆಶ್ರಯಿಸಿಕೊಳ್ಳಿ. ದೇವರು ನಿಮಗೆ ಡಾಲು ಕತ್ತಿಯಾಗಿದ್ದಾನೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೇವೆ? ಹಳೆಯ ಜೀವಿತಗಳು, ಹಳೆಯ ಪಾಪಗಳು. ಸಹೋದರರೇ, ನಿಮಗೆ ಅನೇಕ ಟೆನ್ಷನ್ಗಳು, ಹೋರಾಟಗಳು ಈ ಒಂದು ಉನ್ನತ ಪುರುಷರ ಹಾಗೆ ನಿಮ್ಗಿರಬಹುದು. ಆದರೆ ದೇವರನ್ನು ಆಶ್ರಯಿಸಿಕೊಳ್ಳಿ. ನೀವು ಸಮಸ್ಯೆಯನ್ನು ನೋಡಬೇಡಿ, ಯೇಸುವನ್ನ ನೋಡಿ. ಸಮಸ್ಯೆಯಲ್ಲಿ ಇರುವಾಗ ನಿಮ್ಮ ಕಣ್ಣುಗಳು ಯಾವಾಗಲೂ ಯೇಸುವಿನ ಮೇಲೆ ಇರಬೇಕು. ಯೇಸುವಿಗೆ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ. ನೀವು ಆತನನ್ನ ದೃಷ್ಟಿಸಬೇಕೇ ಹೊರತು ತಿರುಗಿ ಐಗುಪ್ತವನ್ನೇ ಅಲ್ಲ. ಈ ಇಸ್ರಾಯೇಲರು ಯಾವಾಗಲೂ ಅಲ್ಲಿರುವಂಥ ಜೀವನ ಶೈಲಿ ಅವ್ರಿಗೆ ಹಿಡಿಸಿಬಿಟ್ಟಿತ್ತು. ಇವತ್ತು ನಿಮಗೆ ಯಾಕೆ ತಿರುಗಿ ನಿಮಗೆ ಅದೇ ಜೀವಿತ ಬೇಕು ಅನಿಸ್ತಾ ಇದೆ ಅಂದರೆ, ನಿಮಗೆ ಆ ಜೀವಿತದಲ್ಲಿ ನಿಮಗೆ ಒಂದು ಕಂಫರ್ಟಬಲ್, ಒಂದು ಟೆಂಪ್ರವರಿ ಆದ, ತಾತ್ಕಾಲಿಕವಾದಂಥ ಒಂದು ಸಮಾಧಾನ, ಸಂತೋಷಕ್ಕೋಸ್ಕರ ನೀವು ತಿರುಗಿ ಅಲ್ಲಿಗೆ ಹೋಗಬೇಡಿ. ಅದು ನಿಮ್ಮಲ್ಲಿ ಇರುವಂತಹ ಸಂತೋಷವನ್ನ, ಸಮಾಧಾನವನ್ನು, ನಿಮ್ಮ ಜೀವಿತವನ್ನು ನಾಶಪಡಿಸ್ತದೆ. ಇಸ್ರಾಯೇಲರೇನು ಐಗುಪ್ತದಲ್ಲಿ ಆಯಾಗಿರಲಿಲ್ಲ, ಗುಲಾಮತ್ವದಲ್ಲಿದ್ದರು. ಅವರ ಕಣ್ಣೀರನ್ನು ನೋಡಿ, ಅವರ ಒಂದು ಕಷ್ಟವನ್ನು ನೋಡಿ ದೇವರು ತಾನೇ ಕೆಳಗಿಳಿದು ಬಂದು ಅವರ ಕಷ್ಟವನ್ನು ನೋಡಿ ಆ ಮೋಶನ ಆರಿಸಿಕೊಂಡು ಐಗುಪ್ತದಿಂದ ಅವ್ರನ್ನ ಬಿಡಿಸಿದ್ರು. ಇವತ್ತು ನಮ್ಮನ್ನು ಕೂಡ ನೋಡಿ, ನಮ್ಮ ಪಾಪದ ಜೀವಿತವನ್ನು ನೋಡಿ, ನಾವೇನೋ ಒಳ್ಳೆಯವರು, ಒಳ್ಳೆ ಕಾರ್ಯ ಮಾಡಿದ್ದೇವೆ ಅಂತ ಅಲ್ಲ ದೇವರು ನಮ್ಮನ್ನು ಆರಿಸಿಕೊಂಡಿರುವುದು. ಎಷ್ಟೋ ಜ್ಞಾನಿಗಳು, ಭಕ್ತರು ನಿಮಗಿಂತ ಒಳ್ಳೆಯವರಿದ್ದಾರೆ, ಅದಾಗಿಯೂ ಸಹ ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ಅಂದರೆ ದೇವರು ನಿಮ್ಮ ಮೇಲಿಟ್ಟಿರುವ ಪ್ರೀತಿ, ನಿಮ್ಮ ಮೇಲಿಟ್ಟಿರುವ ಕೃಪೆ ಆಗಿದೆ. ಅದನ್ನ ನೀವು ದುರುಪಯೋಗ ಪಡಿಸಿಕೊಳ್ಳುವುದಾದರೆ ನಿಮ್ಮ ಜೀವಿತದಲ್ಲಿ ನೀವೇ ಆಶೀರ್ವಾದವನ್ನ ಕಳೆದುಕೊಳ್ತೀರಾ. ಆದರೆ ಕಾಲೇಬನ ಏನಂತ ಹೇಳ್ತಾ ಇದ್ದಾನೆ? ಸುಮ್ಮನಿರ್ರಿ. ದೇವರ ಸೇವಕನಾದ ಕಾಲೇಬನ್ ಏನಾಗಿದ್ದಾನೆ? ಇವನಲ್ಲಿ ಎಂಥ ಒಂದು ಆತ್ಮ ಇದೆ, ದೇವರು ತಾನೇ ಮೋಶೆಗೆ ತಿಳಿಯಪಡಿಸುತ್ತಾ ಇದ್ದಾರೆ. ಇವನಲ್ಲಿ ಬೇರೆಯ ಆತ್ಮವಿದೆ. ನಮ್ಮಲ್ಲಿ ಇವತ್ತು ಇಂಥ ಆತ್ಮವಿದೆಯಾ? ನಮ್ಮಲ್ಲಿ ಇಂಥ ಒಂದು ಪಾಸಿಟಿವ್ ಆಗಿರುವಂಥ ಮಾತುಗಳನ್ನು ಆಡ್ತೇವಾ? ನಿರ್ಭಯವಾಗಿರುವಂಥ ಮಾತುಗಳನ್ನು ಆಡ್ತೇವಾ? ನನ್ನ ಸೇವಕ ಕಾಲೇಬನಲ್ಲಿ ಆತನಿಗೆ ಬೇರೊಂದು ಆತ್ಮ, ಈ ಇಸ್ರಾಯೇಲರಲ್ಲಿ ಇದ್ದಂತಹ ಆತ್ಮ ಅವನಲ್ಲಿ ಇರಲಿಲ್ಲ. ಅವನಲ್ಲಿಯೇ ಪರಿಶುದ್ಧ ಆತ್ಮನು ತುಂಬಲ್ಪಟ್ಟವನಾಗಿದ್ದನು. ಈ ಪರಿಶುದ್ಧ ಆತ್ಮನು ನಿಮ್ಮಲ್ಲಿ ಇರುವಾಗ ಮಾತ್ರವೇ ನೀವು ಪ್ರತ್ಯೇಕವಾಗಿ ಜೀವಿಸಲು, ಪ್ರತ್ಯೇಕಿಸಲ್ಪಟ್ಟವರಾಗಿ ಇನ್ನೊಬ್ಬರಿಗಿಂತ ವಿಶೇಷವಾಗಿ ಇರಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಈ ಮಾತುಗಳನ್ನು ಹೇಳುವಾಗ ಮತ್ತೆ ಜನರು ಏನಂತ ಹೇಳ್ತಾರೆ ಅಂದರೆ, ಅಲ್ಲಿ ಹೋಗಿದಂಥ ಜನರು ಇವನನ್ನ ಕುರಿತಾಗಿ, ಅಲ್ಲಿರುವಂಥ ಜನರು ನಮಗಿಂತ ಬಲಿಷ್ಠರು, ನಾವು ಅಲ್ಲಿಗೆ ಹೋಗಲಿಕ್ಕೆ ನಮಗೆ ಶಕ್ತಿ ಸಾಕಾಗೋದಿಲ್ಲ. ಹಾಗೆ ನಾವು ಅವರನ್ನು ಸಂಚರಿಸಿ ನೋಡಿದಾಗ ಇಸ್ರಾಯೇಲರಿಗೆ ಅಶುಭ ಸಮಾಚಾರವನ್ನು ಹೇಳುವವರಾಗಿ, ನಾವು ಸಂಚರಿಸಿ ನೋಡಿದ ದೇಶವು ತನ್ನಲ್ಲಿ ವಾಸಿಸುವವರನ್ನು ನುಂಗಿಬಿಡುತ್ತದೆ. ಅದಲ್ಲದೆ ನಾವು ಅದರಲ್ಲಿ ನೋಡಿದ ಜನರೆಲ್ಲರೂ ಬಹಳ ಎತ್ತರವಾದವರು. ಅಲ್ಲಿ ನೆಫೀಲಿಯರನ್ನು, ಅಂದರೆ ನೆಫೀಲಿಯರ ವಂಶದವರಾದ ಉನ್ನತ ಪುರುಷರನ್ನು ನೋಡಿ ನಾವು ಅವರ ಮುಂದೆ ಹೇಗಿದ್ದೇವೆ?
ಮಿಡತೆಗಳಂತೆ ಕಾಣಿಸ್ತೇವೆ ಅಂತ ಹೇಳಿ ಜನರಿಗೆಲ್ಲ ಭಯವನ್ನ ಹುಟ್ಟಿಸುವಂತ ಮಾತುಗಳನ್ನ ಆಡ್ತಾರೆ. ಇವತ್ತು ಎಷ್ಟೋ ಜನರು ನಮ್ಮ ಮಧ್ಯದಲ್ಲೂ ಹೀಗಿದ್ದಾರೆ. ಅನೇಕ ಸಲ ನಮ್ಮಲ್ಲಿರುವ ವಿಶ್ವಾಸವನ್ನ ಕುಗ್ಗಿಸಲು, ನಮ್ಮಲ್ಲಿರುವ ಧೈರ್ಯವನ್ನ ಕುಗ್ಗಿಸಲು ನೆಗೆಟಿವ್ ಆಗಿರುವ ಮಾತುಗಳನ್ನ ಆಡ್ತಾರೆ. ನಿಮ್ಮ ನಾಲಿಗೆಯಿಂದ ಬರುವ ಮಾತುಗಳು ಅದು ಒಳ್ಳೆಯದಾಗಿದ್ದರೆ, ಅದು ವಿಶ್ವಾಸದ ಅರಿಕೆಯ ಮಾತುಗಳಾಗಿದ್ದರೆ ನಿಮಗದು ಆಶೀರ್ವಾದವನ್ನ ತಂದು ಕೊಡ್ತದೆ. ನಿಮ್ಮ ನಾಲಿಗೆಯ ಮಾತುಗಳು ಯಾವಾಗಲೂ ನೆಗೆಟಿವ್ ಆಗಿ ನಕಾರಾತ್ಮಕವಾಗಿದ್ದರೆ ಅದು ನಿಮಗೆ ಶಾಪವನ್ನ ತಂದು ಕೊಡುವಂತದ್ದಾಗಿದೆ. ಇಲ್ಲ ಇಸ್ರಾಯೇಲರಿಗೂ ಈಗ ಅದೇ ನಡೆಯುವಂತದ್ದಾಗಿದೆ. ದೇವರ ಮೇಲೂ ಮೋಶೆಯ ಮೇಲೂ ಆರೋಹಣರ ಮೇಲೆ ಇವರು ಇಸ್ರಾಯೇಲರೀಗ ಗುಣುಗುಡ್ತಾ ಇದ್ದಾರೆ. ಈ ವಿಷಯವನ್ನ, ಈ ವರ್ತಮಾನವನ್ನ ಕೇಳಿ ಜನರು ಕೂಡ ನಂಬುತ್ತಾ ಇದ್ದಾರೆ. ದೇವರ ಮನ್ನವನ್ನ ತಿಂದು ದೇವರ ಎಲ್ಲ ಆಶೀರ್ವಾದವನ್ನ ಪಡೆದುಕೊಂಡು ಅದ್ಭುತ ಕಾರ್ಯ ನೋಡಿದ ಜನರು ಗುಣಗುಡ್ತಾ ಇದ್ದಾರೆ. ಇವತ್ತು ನಾವು ಕೂಡ ಅನೇಕ ಕಷ್ಟ, ಸಮಸ್ಯೆ, ಹೋರಾಟಗಳು, ನಷ್ಟಗಳು ಜೀವನದಲ್ಲಿ ಉಂಟಾಗುವಾಗ ಕಾಲೇಬನ ಹಾಗೆ ವಿಶ್ವಾಸ, ನಂಬಿಕೆಯಲ್ಲಿ ಅಥವಾ ಧೈರ್ಯವಾಗಿದ್ದೇವೋ, ಅಥವಾ ಈ ಇಸ್ರಾಯೇಲರ ಹಾಗೆ ದೇವರನ್ನು ಗುಣಗುಟ್ಟುತ್ತಾ ಐಗುಪ್ತ ದೇಶಕ್ಕೆ ತಿರುಗಿ ಹೋಗಬೇಕೆಂದು ಯೋಚನೆ ಮಾಡ್ತಾ ಇದ್ದೀರೋ, ನಿಮ್ಮನ್ನ ನೀವೇ ಒಮ್ಮೆ ದೇವರ ಮುಂದೆ ಪರೀಕ್ಷೆ ಮಾಡಿಕೊಳ್ಳಿ. ಅನೇಕರು ಎಕ್ಸ್ಪೆಕ್ಟ್ ಮಾಡೋದೇನೆಂದ್ರೆ, ಈ ಸ್ವಾಮಿನ ನಂಬಿದ ತಕ್ಷಣ ಮನೆ ಕಟ್ಟಬೇಕು, ಮಕ್ಕಳಿಗೆ ಮದುವೆ ಆಗಬೇಕು, ನಾವು ತುಂಬಾ ಶ್ರೀಮಂತರಾಗಬೇಕೆಂದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದು ತಪ್ಪಾದ ಕಾರ್ಯವಾಗಿದೆ. ಇದನ್ನ ಕೊಡೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನಿಮ್ಮ ದೃಷ್ಟಿ ಯಾವಾಗಲೂ ಬರೀ ಇದಕ್ಕೆ ಮಾತ್ರ ಸೀಮಿತವಾಗಬಾರ್ದು. ಈ ಲೋಕದಲ್ಲಿ ನಾವು ಏನೇ ಸಂಪಾದಿಸಿಕೊಂಡ್ರು ಅದನ್ನು ನಾವು ಬಿಟ್ಟು ಹೋಗ್ತೇವೆ. ಆದರೆ ನಮ್ಮ ಆತ್ಮಕ್ಕೋಸ್ಕರ ನಾವು ಏನೆಲ್ಲ ಕಾರ್ಯ ಮಾಡ್ತೇವೋ ಅದು ಯಾವತ್ತು ನಮ್ಮನ್ನ ಶಾಶ್ವತ ಲೋಕಕ್ಕೆ ಕರೆದೊಯ್ತದೆ, ಶಾಶ್ವತವಾಗಿ ಅದು ಉಳಿಯುವಂಥದ್ದಾಗಿದೆ. ಆತ್ಮದ ರಕ್ಷಣೆಗಾಗಿ ನಾವು ಪ್ರಯಾಸ ಪಡಬೇಕು. ಈಗ ಇಲ್ಲಿ ಏನಾಗ್ತದೆ ಅಂದ್ರೆ, ಇವರು ಆಡಿದಂಥ ಈ ಅವಿಶ್ವಾಸದ ಮಾತುಗಳು ದೇವರ ವಿರುದ್ಧವಾಗಿ ಗುಣಗುಡ್ತಾರೆ. ನೀವು 14ನೇ ಅಧ್ಯಾಯವನ್ನು ಓದುವುದಾದರೆ, ಇಲ್ಲಿ ಸಮಯದ ಅಭಾವ ಇರುವುದಕ್ಕಾಗಿ ಓದಲಿಕ್ಕೆ ಸಾಧ್ಯವಾಗ್ತಿಲ್ಲ. 14ನೇ ಅಧ್ಯಾಯ ಓದುವಾಗ ಅಲ್ಲಿ ಅನೇಕ ವಿಷಯವಾಗಿ ಗುಣಗುಡ್ತಾರೆ. ಯೆಹೋಶುವ, ಕಾಲೇಬ ತನ್ನ ಬಟ್ಟೆಗಳನ್ನು ಹರಿದುಕೊಂಡು, ತಿರುಗಿ ಬೀಳ್ಬೇಡ್ರಿ, ದೇವರಿಗೆ ತಿರುಗು ಬೀಳ್ಬೇಡ್ರಿ, ನಾವು ಆ ದೇಶವನ್ನ ಸ್ವಾಧೀನ ಪಡಿಸಿಕೊಳ್ಳಬಹುದು, ದೇವರು ನಮ್ಮನ್ನ ಮೆಚ್ಚುವುದಾದ್ರೆ ನಾವು ಸ್ವಾಧೀನ ಪಡಿಸಿಕೊಳ್ಳಬಹುದು ಅಂತ ಹೇಳ್ತಾರೆ. ಆದರೆ ಈ ಜನರು ಗುಣಗುಟ್ಟಿ ಮೋಶೆಯನ್ನ ಕಲ್ಲೆಸೆದು ಕೊಲ್ಲುವಷ್ಟು ಮಟ್ಟಿಗೆ ಇವರು ವಿರುದ್ಧವಾಗಿ ಹೇಳ್ತಾರೆ. ಆಗ ದೇವರ ತೇಜಸ್ಸು ಗೂಡಾರದಲ್ಲಿ ಕಾಣಿಸಲ್ಪಡ್ತದೆ. ನಂತರ ಇವರಿಗೊಂದು ಶಿಕ್ಷೆ ಉಂಟಾಗ್ತದೆ. 20-21ನೇ ವಚನ, 14ನೇ ಅರಣ್ಯಕಾಂಡ 14-20-21ನೇ ವಚನ ನೀವು ಅದನ್ನು ಓದುವಾಗ ಕಾಣಲ್ಪಡ್ತದೆ. ದೇವರು ಆ ಮೋಶೆಯ ಪ್ರಾರ್ಥನೆಯನ್ನ ಕೇಳಿ ಕ್ಷಮಿಸ್ತಾರೆ. ಆದರೆ ದೇವರು ಇಸ್ರಾಯೇಲರಿಗೆ ಒಂದು ಇಲ್ಲಿ ಮಾತನ್ನ ಹೇಳುವುದನ್ನ ಕಾಣ್ತೇವೆ. ಇವರು ಯಾರೂ ಸಹ ಕಾನಾನ್ ದೇಶವನ್ನ ನೋಡೋದಿಲ್ಲ. ಯಾರ್ಯಾರು ಐಗುಪ್ತ ದೇಶದಿಂದ ಬಿಡುಗಡೆಯಾಗಿ ಬಂದಿರ್ತಾರೋ ಅವರು ಯಾರೂ ಸಹ ಕಾನಾನ್ ದೇಶವನ್ನ, ಮೋಶೆಯೂ ಸಹ ನೋಡೋದಿಲ್ಲ. ಮೋಶೆ ಮತ್ತು ಇಸ್ರಾಯೇಲ್ ಜನರು ಏನಿದ್ದಾರಲ್ಲ, ಐಗುಪ್ತ ದೇಶದಿಂದ ಬಂದ್ರಲ್ಲ, ಅವರು ಯಾರೂ ಕೂಡ ಕಾನಾನ್ ದೇಶ ನೋಡೋದಿಲ್ಲ. ಕಾಲೇಬನು ಮತ್ತು ನೂನನ ಮಗನಾದಂತಹ ಯೆಹೋಶುವನು ಮಾತ್ರ ಈ ಒಂದು ಕಾನಾನ್ ದೇಶವನ್ನ ನೋಡ್ತಾರೆ. ನಂತರ ನೆಕ್ಸ್ಟ್ ಜನರೇಷನ್ ಏನಿದ್ದಾರೋ ಅವರು ಕಾನಾನ್ ದೇಶವನ್ನ ನೋಡ್ತಾರೆ. ಅದಾದ ಮೇಲೆ ಇದು ಒಂದನೇ ವಿಷಯ. ಎರಡನೇ ವಿಷಯ ಏನಂತ ಅಂದ್ರೆ, 33ನೇ ವಚನದಲ್ಲಿ, ನೀವು ಮಾಡಿದ ದ್ರೋಹದ ಫಲವನ್ನು ನಿಮ್ಮ ಮಕ್ಕಳು ಅನುಭವಿಸುವವರಾಗಿ 40 ವರ್ಷ ಅರಣ್ಯ ನಿವಾಸಿಗಳಾಗಿರಬೇಕು. 40 ದಿನಗಳಿಗೆ ಸಮನಾಗಿ. ಅವ್ರು 40 ದಿನ ಸಂಚರಿಸಿ ಏನಂತ ಹೇಳಿದ್ರು? ದೇವರಿಗೆ ವಿಶ್ವಾಸ ತೋರಿಸಲಿಲ್ಲ, ದೇವರ ಮೇಲೆ ನಂಬಿಕೆ ಇರಲಿಲ್ಲ, ದೇವರಲ್ಲಿ ಧೈರ್ಯವಾಗಿರಲಿಲ್ಲ. ಆದ ಕಾರಣ ಅವರು 40 ದಿವಸ ಹೇಗೆ ಸಂಚರಿಸಿದ್ರೋ ಅದೇ ಪ್ರಕಾರವಾಗಿ 40 ವರ್ಷಗಳ ಕಾಲ ಅವರು ಅರಣ್ಯದಲ್ಲಿ ಸುತ್ತಾಡಿದ್ರು. ಅರ್ಥ ಆಯ್ತಲ್ಲ ಯಾಕೆ ಇಸ್ರಾಯೇಲರು 40 ವರ್ಷಗಳ ಕಾಲ ಅರಣ್ಯದಲ್ಲಿ ಸುತ್ತಾಡಿದ್ರಂದ್ರೆ? ಇದೇ ಮುಖ್ಯವಾದ ಕಾರಣವಾಗಿದೆ. ಅವರ ಅವಿಶ್ವಾಸದ ಮಾತುಗಳು, ಅಧೈರ್ಯದ ಮಾತುಗಳು, ಅವರ ಅಪನಂಬಿಕೆ, ದೇವರ ಮೇಲಿದ್ದ ಅಪನಂಬಿಕೆಗಳೇ ಇವತ್ತು ಅವರನ್ನ 40 ವರ್ಷಗಳ ಕಾಲ ಆ ಒಂದು ಅರಣ್ಯದಲ್ಲಿ ಸುತ್ತಾಡುವಂತೆ ಮಾಡಿತು. ದೇವರು ನಮ್ಮನ್ನ ಕರೆದಿರುವಂಥದ್ದು ಸುತ್ತಾಡುವುದಕ್ಕಲ್ಲ, ಸ್ವತಂತ್ರಿಸಿಕೊಳ್ಳಲೆಂದು ಕಾಲೇಬನಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಅವನು ದೇವರನ್ನ ಗಟ್ಟಿಯಾಗಿ
ಗಟ್ಟಿಯಾಗಿ ಹಿಡಿದುಕೊಂಡಿದ್ದನು. ಅಷ್ಟು ಮಾತ್ರ ಅಲ್ಲ, ಆಶ್ಚರ್ಯಕರವಾದ ಸಂಗತಿ ಏನಂದ್ರೆ, ಇವರಿದ್ದಂತ ಈ ಸ್ಥಳದಿಂದ ಕಾನಾನ್ ದೇಶಕ್ಕೆ ಹೋಗೋದಕ್ಕೆ ಕೇವಲ 12 ದಿವಸಗಳ ಪ್ರಯಾಣ ಮಾತ್ರ ಆಗಿತ್ತು. ಈ 12 ದಿವಸಗಳ ಪ್ರಯಾಣವನ್ನ ಇವರು ಎಷ್ಟು ಮಾಡಿಕೊಂಡ್ರು? 40 ವರ್ಷ. ದೇವರ ಮೇಲೆ ನೀವು ಅವಿಧೇಯತೆ ತೋರಿಸುವುದಾದ್ರೆ, ಅವಿಶ್ವಾಸ ತೋರಿಸುವುದಾದ್ರೆ, ನಿಮ್ಮ ಜೀವಿತದಲ್ಲಿ ಹೊಂದಿಕೊಳ್ಬೇಕಾಗಿರೋ ಆಶೀರ್ವಾದ ಏನಾಗ್ತದೆ? ಕಳೆದುಕೊಳ್ತೀರಾ, ಶಾಪಕ್ಕೆ ಗುರಿಯಾಗ್ತೀರಾ. ನಿಮ್ಮ ಮಕ್ಕಳಿಗೂ ಕೂಡ ನೀವು ಶಾಪವನ್ನು ತರುವವರಾಗಿದ್ದೀರಾ. ದೇವರ ವಾಕ್ಯಗಳ ಮೂಲಕ ನಿಮ್ಮ ಸಂಗಡ ಮಾತನಾಡಿದ್ದಾರೆ ಎಂದು ಭಾವಿಸ್ತಾ ಇದ್ದೇವೆ. ಪ್ರಾರ್ಥಿಸೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸಪ್ಪ, ಕೊಟ್ಟಂತ ವಾಕ್ಯವನ್ನು ಆಶೀರ್ವದಿಸು, ಜನರ ಹೃದಯದಲ್ಲಿ ಮಾತನಾಡಬೇಕಾಗಿ ಯೇಸು ನಾಮದಲ್ಲಿ ಬೇಡ್ಕೊಳ್ತೇವೆ ತಂದೆ. ಆಮೆನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.